ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಿರಿಯಾಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಿಸಿದರು. ನಗರದ ಬಸವೇಶ್ವರ ಸರ್ಕಲ್ ಬಳಿ ನೆರೆದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ಕೆ. ವೆಂಕಟೇಶ್ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯ ಮಾಡಿದರು. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬೆಳೆದು ಪ್ರತಿ ಕಾಂಗ್ರೆಸ್ ಸುಮಾರು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥದ್ದು. ಸಿದ್ದರಾಮಯ್ಯನ ಮಾರ್ಗದರ್ಶನದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ಪಡೆದು ಇವತ್ತು ಸರಿಸುಮಾರು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರ ಆಶೀರ್ವಾದ ಪಡೆದು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಸಚಿವ ಸಂಪುಟದ ಸಚಿವರುಗಳು ಸಿದ್ದರಾಮಯ್ಯನ ಹಾದಿಯಾಗಿ ಇವತ್ತು ನಾವು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಜನಗಳ ಆಶೀರ್ವಾದ ಒಂದು ಮತ್ತು ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲಿ ಸರಿಸುಮಾರು 6 ಬಾರಿ ಶಾಸಕರಾಗಿ 2 ಬಾರಿ ಮಂತ್ರಿಗಳಾಗಿ ನಮ್ಮ ತಾಲೂಕಿನ ಮುನ್ನಡೆಸಿ ಜನಪರ ಕಾರ್ಯಕ್ರಮಗಳನ್ನ ಈ ತಾಲೂಕಿನಲ್ಲಿ ಮಾಡಿದರೆ ಈ ತಾಲೂಕಿನ ಜನಕ್ಕೆ ಗೊತ್ತು ಮತ್ತು ರಾಜ್ಯದ ಜನಕ್ಕೆ ಗೊತ್ತು. ಆದರೂ ನಮ್ಮ ಸಾಹೇಬರಿಗೆ ಈ ಬಾರಿ ಮಂತ್ರಿ ಪದವಿ ಸಿಕ್ಕಿಲ್ಲ. 8ನೇ ಬಾರಿಗ ಸಿಗ್ಬೋದು ಅಂತೇಳಿ. ಯಾಕೆಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಾಹೇಬರಿಗೆ ಮಂತ್ರಿಗಿರಿ ಕೊಡಲೇಬೇಕು. ಸಿದ್ದರಾಮಯ್ಯವರು ಜನಪರ ಕೆಲಸಗಳನ್ನ ತುಂಬ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ ಈಗ ಇರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಮುಂದೆ ಎಲ್ಲ ಮುಖಂಡರುಗಳ ಮಾರ್ಗದರ್ಶನ ಪಡ್ಕೊಂಡು ಈ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದವ್ರೀಗ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರ್ತದೆ. ಎಲ್ಲ ಜನಾಂಗದ ಆಶೀರ್ವಾದ ಅವ್ರ ಮೇಲೆ ಇರ್ತದೆ. ಅದೇ ರೀತಿ ಮುಂದೆ ಅವರು ರಾಜ್ಯಭಾರ ನಡೆಸ್ತಾರೆ ಅಂತೇಳಿ ನಮಗೆಲ್ಲ ನಂಬಿಕೆ ಇದೆ. ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಭಗವಂತ ಒಳ್ಳೇದು ಮಾಡಲಿ. ಸಿದ್ದರಾಮಯ್ಯವರು ಮೇಲ್ಮಟ್ಟಕ್ಕೆ ಹೋಗಲಿ, ಮುಂದೊಂದು ದಿನ ಪ್ರಧಾನಮಂತ್ರಿ ಆಗಲಿ ಅಂತೇಳಿ ನಾನು ಇವತ್ತು ಮಾಧ್ಯಮದ ಮುಂದೆ ನಾನು ಕೇಳ್ಕೊತೀನಿ. ನಮಸ್ಕಾರ. ಈ ವೇಳೆ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಅಶೋಕ್ ಗೌಡ, ಮಾಜಿ ಪುರಸಭೆ ಸದಸ್ಯ ರವಿ, ತಮ್ಮಣಿ, ನಾಮ ನಿರ್ದೇಶಕ ಸದಸ್ಯ ರಾಜೇಶ್, ಕಾಂಗ್ರೆಸ್ ಕಾನೂನು ಸಲಹಾ ವಕೀಲರಾದ ಸುದೀಶ್ ಮುಂತಾದವರು ಹಾಜರಿದ್ದರು.